ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮೇಲ್ನೋಟಕ್ಕೆ ಪ್ರಪಂಚ ಸುಮ್ಮನಿದ್ದ ಹಾಗೆ ಕಂಡ್ರೂ ಅಡಿಯೊಳಗೆ ನಡೀತಿರೋ ಆ ಭೀಕರ ಸಂಚಿನ ಬಗ್ಗೆ ಅಮೆರಿಕಾದ ತುಳಸಿ ಗಬ್ಬಾರ್ಡ್ ಬಿಚ್ಚಿಟ್ಟಿರೋ ಸೀಕ್ರೆಟ್ ರಿಪೋರ್ಟ್ ಇಡೀ ಜಗತ್ತಿನ ನಿದ್ದೆಗೆಡಿಸಿದೆ. ಅಮೆರಿಕನ ತಲುಪಬಲ್ಲ ನ್ಯೂಕ್ಲಿಯರ್ ಕ್ಷಿಪಣಿಗಳ ಸಂಖ್ಯೆ ಬರೋ 2035ರ ಹೊತ್ತಿಗೆ ಬರೋಬ್ಬರಿ 3000ದಿಂದ 16,000ಕ್ಕೆ ಏರುತ್ತೆ ಅಂದ್ರೆ ನೀವು ನಂಬ್ತೀರಾ? ಇದು ಅಕ್ಷರಶಃ ವಿನಾಶದ ಮರಣಶಾಸನ ಬರೆದ ಹಾಗೆ ಅಲ್ವಾ? ಅದರಲ್ಲೂ ಈ ರಷ್ಯಾ, ಚೀನಾ ಮತ್ತು ನಾರ್ತ್ ಕೊರಿಯಾ ಅನ್ನೋ ಡೆಡ್ಲಿ ಕಾಂಬಿನೇಷನ್ ಈಗ ಪಾಕಿಸ್ತಾನದ ಜೊತೆ ಸೇರಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳನ್ನ ಕಟ್ಟಿಹಾಕೋಕೆ ಏನೋ ದೊಡ್ಡ ಸ್ಕೆಚ್ ಹಾಕ್ತಿದೆ. ಇತ್ತ ಇಸ್ರೇಲ್ನ ಮೊಸಾದ್ ಪಾಕಿಸ್ತಾನದ ಮಿಸೈಲ್ ಕೇಂದ್ರಗಳ ಮೇಲೆ ಸೈಲೆಂಟ್ ಆಗಿ ಕಣ್ಣಿಟ್ಟಿರೋದು ಯಾಕೆ? ಅವರು ಏನಾದರೂ ಮಿಂಚಿನ ದಾಳಿಗೆ ಅಥವಾ ಸೈಬರ್ ಆಪರೇಷನ್ಗೆ ಪ್ಲಾನ್ ಮಾಡ್ತಿದ್ದಾರಾ? ಒಂದು ಸಣ್ಣ ತಾಂತ್ರಿಕ ದೋಷ ಅಥವಾ ಯಾರೋ ಮಾಡಿದ ಒಂದು ಸಣ್ಣ ತಪ್ಪು ತಿಳುವಳಿಕೆ ಸಾಕು, ಇಡೀ ಭೂಮಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಬೂದಿಯಾಗಿ ಹೋಗುತ್ತೆ. ನಾವೀಗ ಅಕ್ಷರಶಃ ಒಂದು ಜ್ವಾಲಾಮುಖಿಯ ಅಂಚಿನಲ್ಲಿ ನಿಂತಿದ್ದೀವಾ? ನಮ್ಮ ಮುಂದಿರೋ ಅಸಲಿ ಕಟುವಾಸ್ತವ ಏನು? ಈ ಪ್ರತಿಯೊಂದು ವಿಷಯವನ್ನ ಇವತ್ತು ನಾವು ಎಳೆಯಾಗಿ ಬಿಚ್ಚಿಡ್ತೀವಿ. ಈ ಮಾಹಿತಿಯನ್ನ ನೀವು ಮಿಸ್ ಮಾಡ್ಕೊಂಡ್ರೆ ಜಗತ್ತಿನ ಮೇಲೆ ಕಾಡ್ತಿರೋ ಅತಿ ದೊಡ್ಡ ಅಪಾಯದ ಬಗ್ಗೆ ನಿಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಅಸಲಿ ಕಥೆ ಏನು ಅಂತ ನೋಡೋಣ. ತುಳಸಿ ಗಬ್ಬಾರ್ಡ್ ಅವರು ಅಮೆರಿಕದ ಸೆನೆಟ್ ಮುಂದೆ ಬಿಚ್ಚಿಟ್ಟಿರೋ ಆ ಅಂಕಿಅಂಶಗಳನ್ನ ಕೇಳಿದ್ರೆ ಎಂಥವರಿಗೂ ಒಂದು ಕ್ಷಣ ಮೈನಡುಗುತ್ತೆ. ಯಾಕಂದ್ರೆ ಇದು ಬರೀ ಯಾವುದೋ ಕಾಗದದ ಮೇಲಿರೋ ನಂಬರ್ಸ್ ಅಲ್ಲ, ಇದು ಭೂಮಿಯನ್ನ 100 ಸಾರಿ ಸುಟ್ಟು ಬೂದಿ ಮಾಡುವಂಥ ಅಣ್ವಸ್ತ್ರಗಳ ಲೆಕ್ಕಾಚಾರ. ಅವರ ವರದಿಯ ಪ್ರಕಾರ ಇವತ್ತು ಅಮೆರಿಕವನ್ನ ನೇರವಾಗಿ ಟಾರ್ಗೆಟ್ ಮಾಡಬಲ್ಲ ವಿದೇಶಿ ಕ್ಷಿಪಣಿಗಳ ಸಂಖ್ಯೆ ಸುಮಾರು 3,000. ಆದರೆ ಅಸಲಿ ಶಾಕ್ ಇರೋದೇ ಇಲ್ಲಿ. ಇದೇ ವೇಗದಲ್ಲಿ ಶತ್ರು ರಾಷ್ಟ್ರಗಳು ತಮ್ಮ ಆಯುಧಗಳನ್ನು ಹೆಚ್ಚು ಮಾಡಿಕೊಳ್ತಾ ಹೋದ್ರೆ ಬರೋ 2035ರ ವೇಳೆಗೆ ಈ ಸಂಖ್ಯೆ ಬರೋಬ್ಬರಿ 16,000ಕ್ಕೆ ಏರಿಕೆಯಾಗಲಿದೆ. ಅಂದ್ರೆ ಮುಂದಿನ 10 ವರ್ಷದಲ್ಲಿ ನಮ್ಮ ತಲೆ ಮೇಲೆ ತೂಗುಗತ್ತಿಯಂತೆ ಇರೋ ಅಪಾಯ ಬರೋಬ್ಬರಿ 5 ಪಟ್ಟು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇನ್ನು ಚೀನಾದ ವಿಷಯಕ್ಕೆ ಬಂದ್ರೆ ಅವರು ಸುಮ್ಮನೆ ಕೂತಿಲ್ಲ. ಆಲ್ರೆಡಿ ಅವರ ಹತ್ತಿರ 600ಕ್ಕೂ ಹೆಚ್ಚು ಅಣ್ವಸ್ತ್ರಗಳು ರೆಡಿ ಇವೆ. ಆದ್ರೆ ಅವರ ಹಸಿವು ಅಷ್ಟಕ್ಕೆ ನಿಂತಿಲ್ಲ. 2030ರ ಹೊತ್ತಿಗೆ ಆ ಸಂಖ್ಯೆಯನ್ನ 1,000 ದಾಟಿಸೋದು ಅವರ ಗ್ಯಾರಂಟಿ ಪ್ಲಾನ್. ಇದು ಬರೀ ಕ್ಷಿಪಣಿಗಳ ಸಂಖ್ಯೆ ಜಾಸ್ತಿ ಮಾಡೋ ಆಟ ಅಲ್ಲ, ಇದು ಅಮೆರಿಕಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಫೇಲ್ ಮಾಡುವಂಥ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಮೈಗೂಡಿಸಿಕೊಳ್ಳೋ ಹುನ್ನಾರ. ಒಂದು ಕಡೆ ಪಾಕಿಸ್ತಾನ ತನ್ನ ಮಿಸೈಲ್ ರೇಂಜನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಚೀನಾ ಅದಕ್ಕೆ ಬೇಕಿರೋ ಬ್ಯಾಕಿಂಗ್ ಕೊಡ್ತಾ ಇದೆ. ಈ 16,000 ಕ್ಷಿಪಣಿಗಳು ಅನ್ನೋದು ಜಗತ್ತಿನ ವಿನಾಶಕ್ಕೆ ಬರ್ದಿರೋ ಮರಣಶಾಸನದ ತರ ಕಾಣ್ತಿದೆ. ಈ ನಂಬರ್ಸ್ ಗೇಮ್ ಏನಾದರೂ ಕೈಮೀರಿದ್ರೆ ಇಡೀ ಪ್ರಪಂಚ ಒಂದು ದೊಡ್ಡ ಸ್ಮಶಾನ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ನಾವು ಬರೀ ಪಾಕಿಸ್ತಾನದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ, ಅದರ ಹಿಂದೆ ನಿಂತಿರೋ ಅಸಲಿ ಕಿಂಗ್ ಪಿನ್ಗಳ ಆಟ ಬೇರೆ ಇದೆ. ಈ ಚೀನಾ, ರಷ್ಯಾ ಮತ್ತು ನಾರ್ತ್ ಕೊರಿಯಾ ಇವು 3 ದೇಶಗಳು ಈಗ ಒಂದಾಗಿರೋದು ಇಡೀ ಜಗತ್ತಿನ ನಿದ್ದೆಗೆಡಿಸಿದೆ. ತುಳಸಿ ಗಬ್ಬಾರ್ಡ್ ಅವರ ರಿಪೋರ್ಟ್ ಪ್ರಕಾರ ರಷ್ಯಾ ಹತ್ತಿರ ಆಲ್ರೆಡಿ 5,500ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿವೆ. ಆದರೆ ಅವರ ಹಠ ಅಷ್ಟಕ್ಕೆ ನಿಂತಿಲ್ಲ. ಈಗ ಅವರು ಭೂಮಿಯನ್ನ ಬಿಟ್ಟು ಬಾಹ್ಯಾಕಾಶದಲ್ಲೂ ಅಣ್ವಸ್ತ್ರಗಳನ್ನ ಇಡೋಕೆ ಅಂದ್ರೆ ಆಂಟಿ ಸ್ಯಾಟಲೈಟ್ ನ್ಯೂಕ್ಲಿಯರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ಒಂದು ಬಟನ್ ಒತ್ತಿದ್ರೆ ಅಮೆರಿಕಾದ ಕಮ್ಯುನಿಕೇಷನ್ ಮತ್ತು ಡಿಫೆನ್ಸ್ ಸ್ಯಾಟಲೈಟ್ಗಳೆಲ್ಲ ಕ್ಷಣಾರ್ಧದಲ್ಲಿ ಧೂಳಿಪಟ ಆಗ್ಬಿಡುತ್ತವೆ. ಇಡೀ ಪ್ರಪಂಚ ಕತ್ತಲಲ್ಲಿ ಮುಳುಗುತ್ತೆ. ಇನ್ನು ಅತ್ತ ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಹಠಮಾರಿ ಧೋರಣೆ ನಿಮಗೆ ಗೊತ್ತೇ ಇದೆ. ಅವರು ಈಗಾಗಲೇ ಅಮೆರಿಕಾದ ಯಾವುದೇ ಮೂಲೆಯನ್ನ ತಲುಪಬಲ್ಲ ICBM ಅಂದ್ರೆ ಖಂಡಾಂತರ ಕ್ಷಿಪಣಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಚೀನಾ ಇವಿಬ್ಬರಿಗೂ ಬೇಕಿರೋ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಈ ತ್ರಿಮೂರ್ತಿಗಳ ಹತ್ತಿರ ಇರೋ ಅತ್ಯಾಧುನಿಕ ಲಾಂಗ್ ರೇಂಜ್ ಟೆಕ್ನಾಲಜಿ ಸಿಕ್ಕಿದ್ರೆ ಅಥವಾ ಇವರ ಸಹಾಯದಿಂದ ಪಾಕಿಸ್ತಾನ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡ್ರೆ ಜಗತ್ತಿನ ಯಾವುದೇ ಮೂಲೆ ಕೂಡ ಸೇಫ್ ಅಲ್ಲ ಅನ್ನೋದು ಗಬ್ಬಾರ್ಡ್ ಅವರ ನೇರ ಮತ್ತು ಕಟು ವಾರ್ನಿಂಗ್. ಈ ದೇಶಗಳ ಒಕ್ಕೂಟ ಈಗ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳನ್ನ ಒಂದು ಕಂಟ್ರೋಲಿಗೆ ತೆರೋಕೆ ಅಥವಾ ಇಡೀ ಪ್ರಪಂಚದ ರಕ್ಷಣಾ ಭೂಪಟವನ್ನೇ ಚೇಂಜ್ ಮಾಡೋಕೆ ಸ್ಕೆಚ್ ಹಾಕಿದೆ. ಇದು ಬರೀ ಒಕ್ಕೂಟ ಅಲ್ಲ, ಇದು ಅಕ್ಷರಶಃ ವಿನಾಶಕಾರಿ ಶಕ್ತಿಗಳ ಸಂಗಮ. ಪಾಕಿಸ್ತಾನ ಈ ರೀತಿ ತನ್ನ ಮಿಸೈಲ್ ರೇಂಜ್ ಅಂದ್ರೆ ಕ್ಷಿಪಣಿಗಳ ವ್ಯಾಪ್ತಿಯನ್ನ ಗಡಿ ದಾಟಿ ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂದ ತಕ್ಷಣ ಜಗತ್ತಿನಲ್ಲಿ ಫಸ್ಟ್ ಅಲರ್ಟ್ ಆಗೋದೇ ಇಸ್ರೇಲ್ ಅಂದು. ಯಾಕಂದ್ರೆ ಇಸ್ರೇಲ್ ಹಿಸ್ಟ್ರಿ ನಿಮ್ಗೆ ಗೊತ್ತೇ ಇದೆ. ತಮ್ಮ ಅಸ್ತಿತ್ವಕ್ಕೆ ಕಿಂಚಿತ್ತು ಧಕ್ಕೆ ಬಂದ್ರೆ ಅವರು ಸುಮ್ಮನೆ ಕೂಡೋ ಜಾತಿನೇ ಅಲ್ಲ. ಇಷ್ಟು ದಿನ ಪಾಕಿಸ್ತಾನದ ಅಸ್ತ್ರಗಳು ಇಸ್ರೇಲ್ ತಲುಪುವಷ್ಟು ಶಕ್ತಿ ಹೊಂದಿರಲಿಲ್ಲ. ಆದರೆ ಇವತ್ತು ಆ ಪರಿಸ್ಥಿತಿ ಬದಲಾಗಿದೆ.
ತುಳಸಿ ಗಬ್ಬಾರ್ಡ್ ಅವರ ಎಚ್ಚರಿಕೆ ಇಸ್ರೇಲ್ನ ಪಾಲಿಗೆ ಒಂಥರ ಡೇಂಜರ್ ಸಿಗ್ನಲ್ ಕೊಟ್ಟ ಹಾಗೆ. ಹಿಂದೆ ಇರಾಕ್ನ ಓಸಿರಾಕ್ ಅಣು ರಿಯಾಕ್ಟರ್ ಮತ್ತು ಸಿರಿಯಾದ ಅಣುಸ್ಥಾವರಗಳನ್ನು ಯಾರೂ ಊಹಿಸದ ರೀತಿಯಲ್ಲಿ ವೈಮಾನಿಕ ದಾಳಿ ನಡೆಸಿ ಧೂಳಿಪಟ ಮಾಡಿದ ಹಾಗೆ ಈಗ ಪಾಕಿಸ್ತಾನದ ಮಿಸೈಲ್ ಕೇಂದ್ರಗಳ ಮೇಲೂ ಇಸ್ರೇಲ್ ಒಂದು ಕಣ್ಣಿಟ್ಟಿದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಈಗಾಗಲೇ ತನ್ನ ಕರಾಳ ಸ್ಕೆಚ್ ಅನ್ನು ರೆಡಿ ಮಾಡಿಕೊಂಡಿರೋದರಲ್ಲಿ ಅನುಮಾನವೇ ಇಲ್ಲ. ಪಾಕಿಸ್ತಾನದ ಈ ಲಾಂಗ್ ರೇಂಜ್ ಮಿಸೈಲ್ಗಳು ಏನಾದರೂ ಇರಾನ್ನಂಥ ದೇಶಗಳ ಕೈಗೆ ಸಿಕ್ಕಿದ್ರೆ ಅಥವಾ ಜಿಹಾದಿ ಸಂಘಟನೆಗಳ ಪಾಲಾದರೆ ತಮಗೆ ಆಪತ್ತು ಅನ್ನೋದು ಇಸ್ರೇಲ್ಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ಅವರು ಬರೀ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಂಬಿಕೊಂಡು ಕೂರೋದಿಲ್ಲ. ಪಾಕಿಸ್ತಾನದ ಮಿಸೈಲ್ ಪ್ರೋಗ್ರಾಂಗೆ ಬೇಕಿರೋ ಸಪ್ಲೈ ಚೈನ್ ಅನ್ನು ಹಾಳು ಮಾಡೋದು, ಅಲ್ಲಿನ ಸೈಂಟಿಸ್ಟ್ಗಳ ಮೇಲೆ ನಿಗಾ ಇಡೋದು ಅಥವಾ ಸೈಬರ್ ವಾರ್ಫೇರ್ ಮೂಲಕ ಇಡೀ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡೋದು ಇಸ್ರೇಲ್ನ ಸ್ಟೈಲ್. ಅವರಿಗೆ ಗೊತ್ತು, ಶತ್ರು ಮಿಸೈಲ್ ಗಾಳಿಯಲ್ಲಿ ಹಾರೋಕೆ ಮುಂಚೆನೇ ಅದನ್ನ ನೆಲದ ಮೇಲಿರುವಾಗಲೇ ಖತಮ್ ಮಾಡೋದು ಬುದ್ಧಿವಂತಿಕೆ ಅಂತ. ಈ ರಹಸ್ಯ ಯುದ್ಧ ಈಗಾಗಲೇ ತೆರೆಮರೆಯಲ್ಲಿ ಶುರುವಾಗಿದೆ ಅನ್ನೋದೇ ಅತಿ ದೊಡ್ಡ ಆತಂಕ. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಯಾರೋ ಸಣ್ಣದಾಗಿ ಮಾಡಿದ ಒಂದು ತಪ್ಪು ನಿರ್ಧಾರ ಇಡೀ ಹ್ಯೂಮನ್ ಹಿಸ್ಟ್ರಿಯನ್ನೇ ಅಳಿಸಿ ಹಾಕುವಷ್ಟು ಡೇಂಜರ್ ಆಗಿದೆ. ತುಳಸಿ ಗಬ್ಬಾರ್ಡ್ ಅವರು ಹೇಳಿರೋ ಆ 16,000 ಕ್ಷಿಪಣಿಗಳು ಏನಾದರೂ ಸನ್ನದ್ಧವಾಗಿ ನಿಂತ್ರೆ ಜಗತ್ತಿನ ವಿನಾಶಕ್ಕೆ ಕೇವಲ ಒಂದು ಬಟನ್ ಒತ್ತಿದ್ರೆ ಸಾಕು. ಇಲ್ಲಿ ಅತಿ ದೊಡ್ಡ ಅಪಾಯ ಇರೋದು ಆಯುಧಗಳಿಗಿಂತ ಹೆಚ್ಚಾಗಿ ಮಿಸ್ಕ್ಯಾಲ್ಕ್ಯುಲೇಷನ್, ಅಂದ್ರೆ ತಪ್ಪು ತಿಳುವಳಿಕೆಯಲ್ಲಿ. ಒಂದು ವೇಳೆ ಪಾಕಿಸ್ತಾನ ತನ್ನ ಮಿಸೈಲ್ ಲಾಂಚ್ ಮಾಡೋಕೆ ಪ್ಲಾನ್ ಮಾಡ್ತಿದೆ ಅಂತ ಯಾವುದೋ ಒಂದು ದೇಶಕ್ಕೆ ಸುಳ್ಳು ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಅಥವಾ ಇಸ್ರೇಲ್ ಏನಾದರೂ ಸೈಬರ್ ಅಟ್ಯಾಕ್ ಮಾಡಿ ಅವರ ಕಂಟ್ರೋಲ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿದ್ರೆ, ಆವಾಗ ಶುರುವಾಗೋದು ಅಸಲಿ ನರಕ. ಯೋಚನೆ ಮಾಡಕ್ಕೆ ನಮಗೆ ಕೇವಲ ಸೆಕೆಂಡ್ಗಳು ಮಾತ್ರ ಸಿಗುತ್ತೆ. ರೇಡಾರ್ನಲ್ಲಿ ಯಾವುದೋ ಒಂದು ಹಕ್ಕಿ ಹಾರಿದ್ದು ತಪ್ಪಾಗಿ ಮಿಸೈಲ್ ತರ ಕಂಡ್ರು, ಅಥವಾ ಒಂದು ಸಣ್ಣ ತಾಂತ್ರಿಕ ದೋಷದಿಂದ ಫೇಕ್ ಅಲರ್ಟ್ ಬಂದ್ರೂ ಸಾಕು, ನಮ್ಮ ಮೇಲೆ ಅಟ್ಯಾಕ್ ಆಯಿತು ಅಂತ ಅನ್ಕೊಂಡು ಇವರು ವಾಪಸ್ ನ್ಯೂಕ್ಲಿಯರ್ ಮಿಸೈಲ್ ಬಿಟ್ಬಿಟ್ರೆ ಮುಗೀತು ಕಥೆ. ಇಂಥ ಕ್ರಿಟಿಕಲ್ ಕ್ಷಣದಲ್ಲಿ ಮನುಷ್ಯತ್ವ ಅಥವಾ ವಿವೇಕ ಕೆಲಸ ಮಾಡಲ್ಲ, ಬದಲಾಗಿ ಯಂತ್ರಗಳು ಮತ್ತು ಭಯ ನಿರ್ಧಾರ ತಗೊಳ್ತವೆ. ಒಂದೇ ಒಂದು ಮಿಸೈಲ್ ಹಾರಿತು ಅಂದ್ರೆ ಅದನ್ನ ತಡೆಯೋಕೆ ಇನ್ನೂ 10 ಮಿಸೈಲ್ಗಳು ಗಾಳಿಯಲ್ಲಿ ಬರುತ್ತವೆ. ಇದು ನಿಲ್ಲದ ಸರಣಿ ಪ್ರಕ್ರಿಯೆ. ಇದನ್ನ ಇಂಗ್ಲಿಷ್ನಲ್ಲಿ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಈ ಯುದ್ಧದಲ್ಲಿ ಯಾರೂ ಗೆಲ್ಲಲ್ಲ, ಬದಲಾಗಿ ಇಡೀ ಪ್ರಪಂಚ ಕೇವಲ ಕೆಲವೇ ನಿಮಿಷಗಳಲ್ಲಿ ಬೂದಿಯಾಗ ರಾಶಿಯಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕೆಪೇಬಲ್ ಮಿಸೈಲ್ನ ವಿಸ್ತೀರ್ಣದ ಕಥೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.